ಜನಗಳು ನಮ್ಮನ್ನ ಅವ್ರ ಮನೆ ಮಕ್ಕಳು ಅಣ್ಣ ತಮ್ಮಂದ್ರು ಫ್ರೆಂಡು ಅಂತ ಅನ್ಕೊಂಡಿರ್ತಾರೆ. ಹಂಗಾಗಿ ಈಸಿ ಕಮೆಂಟ್ ಹಿಂಗೆ ಪಾಸ್ ಮಾಡ್ತಾರೆ. ಅಂದ್ರೆ ಅವ್ರ ಪ್ರಕಾರ ಏನು ನಾವು ಹೇಳಿದ ತಕ್ಷಣ ನೀವು ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ಬೇಕು. ನಮಗೆ ಪರ್ಸನಲ್ ಲೈಫೇ ಇಲ್ಲ. ನೀವು ಗುಡ್ ಕಮೆಂಟ್ ಬಂದಾಗ ಅಥವಾ ಗುಡ್ ಏನಂತಾರೆ ಅಪ್ರಿಷಿಯೇಷನ್ ಬಂದಾಗ ಹೆಂಗೆ ಖುಷಿ ಪಡ್ತೀರೋ, ಬ್ಯಾಡ್ ಕಮೆಂಟ್ ಬಂದಾಗ ಅದೇ ರೀತಿಯ ಸ್ಟೆಪ್ಸ್ಗಳನ್ನ ನೀವು ತಗೋಬೇಕು. ಸೊ ಬಕೆಟ್ ಜಾಸ್ತಿ ಹಿಡಿತಾ ಇದ್ದಾರೆ. ಅಯ್ಯೋ ಇಂಡಸ್ಟ್ರಿ ತುಂಬಾ ಇದೆ. ಯಾವ ಇಂಡಸ್ಟ್ರಿ? ಎಲ್ಲ ಇಂಡಸ್ಟ್ರಿ ಇದೆ. ತುಂಬಾ ಜನ ಹೇಳ್ತಾರೆ ಮೀಡಿಯಾ ಅಂತಂದ್ರೇನೆ ನೀವ್ ಬಿಡ್ರಪ್ಪ ಗಲೀಜು, ನೀವ್ ಬಿಡ್ರಪ್ಪ ನಿಮ್ ಲೈಫಲ್ಲಿ ಎಲ್ಲ ಹಾಳಾಗೋಗಿರೋದೆ, ನಿಮ್ ಲೈಫ್ ಎಕ್ಕುಟ್ಟೋಗಿ. ಎಷ್ಟು ಬೇಗ ಜಡ್ಜ್ ಮಾಡ್ಬಿಡ್ತಾರೆ. ಅಂದ್ರೆ ಯಾಕೆಂದ್ರೆ ನಾವು ಕಾಣಿಸ್ಕೋತೀವಿ, ನಾವ್ ಎಲ್ರಿಗೂ ನಮ್ ಲೈಫ್ ಏನು ಅಂತ ತೋರ್ಸ್ಕೋತೀವಿ. ಕಂಡ್ಬಿಟ್ರೆ ಎವ್ರಿ ಡೇ ನಿಮ್ಮ ಮನೆಯ ಟಿವಿಲಿ ಕಾಣಿಸ್ಕೋತೀವಿ. ನಿಮ್ಮ ಮಕ್ಕಳಾಗೋ ಅಥವಾ ನಿಮ್ಮ ಬಂಧುಗಳಾಗೋ ನಾವೇ ಟ್ರಾವೆಲ್ ಮಾಡ್ತಿರ್ತೀವಿ, ನೀವು ನಮ್ಮವರು ಅಂತ ಅನ್ಕೊಂಡಿರ್ತೀರ. ಹಂಗಾಗಿ ನಮ್ ಬಗ್ಗೆ ಲೂಸ್ ಟಾಕ್ಗಳು ಬೇಗ ಹರಡುತ್ತೆ. ಅದೇ ಯಾರೋ ಸಾಫ್ಟ್ವೇರ್ ಇಂಜಿನಿಯರು, ಡಾಕ್ಟ್ರು, ಅಲ್ಲಿ ರೋಡಲ್ಲಿ ಹೋಗೋ ಯಾರೋ ಒಬ್ಬ ಪಾಪ ಕೂಲಿ ಮಾಡೋನು, ಅವ್ರ ಬಗ್ಗೆ ಯಾಕೆ ಮಾತಾಡಲ್ಲ? ಕಾಣಿಸ್ಕೊಳ್ಳಲ್ಲ ಅವರು ಯಾರು ಅಂತಾನೆ ಗೊತ್ತಿಲ್ವಲ್ಲ. ಅದಕ್ಕೆ ನಮ್ಮ ಪರ್ಸನಲ್ ಲೈಫ್ ಬಗ್ಗೆ, ನಮ್ಮ ಒಂದು ಪ್ರೊಫೆಷನಲ್ ಲೈಫ್ ಬಗ್ಗೆ ಈಸಿಯಾಗಿ ಕಮೆಂಟ್ ಹಾಕೋದು ಜಾಸ್ತಿ. ನಾವು ನೋಡಿಲ್ದವ್ರ ತರ ಅಲ್ಲೇ ಡಿಲೀಟ್ ಮಾಡಿ ಹೋಗ್ತಾ ಇರ್ತೀವಿ. ಸೊ ಈ ವಿವಾದಗಳು, ಆರ್ಟಿಸ್ಟ್ ಗಳಿಗೆ ಒಂದಿಷ್ಟು ವಿವಾದಗಳು, ಅವ್ರ ಬಗ್ಗೆ ಒಂದಿಷ್ಟು ನೆಗೆಟಿವ್ ಕಮೆಂಟ್ಸ್ ಗಳು, ಆಮೇಲೆ ಕ್ರಿಟಿಸಿಸಮ್ಗಳು ಎಷ್ಟು ಡಿಮೋಟಿವೇಟ್ ಮಾಡತ್ತೆ ಒಬ್ಬ ಆರ್ಟಿಸ್ಟ್ ನ. ಓಕೆ, ಪರ್ಸನಲ್ ಲೈಫ್ ಅಲ್ಲಿ ಅವ್ರದ್ದು ಏನೇ ಆಗಿರಬಹುದು, ದಟ್ಸ್ ದೇರ್ ಪರ್ಸನಲ್ ಲೈಫ್ ಅಂತ ಜನಗಳು ಬಿಡೋದಿಲ್ಲ ಆ ಟೈಮಲ್ಲಿ ಏನಾದ್ರೂ ಕೂಡ. ಅದೇ ಹೇಳನಲ್ಲ, ಈಗ ಜನಗಳು ನಮ್ಮನ್ನ ಅವ್ರ ಮನೆ ಮಕ್ಕಳು ಅಣ್ಣ ತಮ್ಮಂದ್ರು ಫ್ರೆಂಡು ಅಂತ ಅನ್ಕೊಂಡಿರ್ತಾರೆ. ಹಂಗಾಗಿ ಈಸಿ ಕಮೆಂಟ್ ಹಿಂಗ್ ಪಾಸ್ ಮಾಡ್ತಾರೆ. ಅಂದ್ರೆ ಅವ್ರ ಪ್ರಕಾರ ಏನು ನಾವು ಹೇಳಿದ ತಕ್ಷಣ ನೀವು ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ಬೇಕು. ನಮಗ್ ಪರ್ಸನಲ್ ಲೈಫೇ ಇಲ್ಲ. ಅದೊಂದು ನಿಮ್ಗೆ ಎಲ್ಲೋ ಒಂದ್ ಕಡೆ ಇದು ಆಗತ್ತಲ್ವಾ? ಬಟ್ ಅದನ್ನ ನೀವ್ ಹೇಗ್ ತಗೋತೀರಾ ಅನ್ನೋದು ಇಂಪಾರ್ಟೆಂಟ್. ತುಂಬಾ ಆರಾಮಾಗಿ ತಗೊಂಡ್ಬಿಡಿ, ತಗೋಬೇಕಾಗಿರೋದನ್ನ ತಗೊಳ್ಳಿ. ಜನರ ಮಾತುಗಳನ್ನ ಅಷ್ಟು ಇಗ್ನೋರ್ ಮಾಡೋದು ಬೇಡ. ಎಲ್ರು ಸುಮ್ನೆ ಹೇಳಲ್ಲ, ಕೆಲವರು ತುಂಬಾ ಸೀರಿಯಸ್ ಆಗಿ ಹೇಳ್ತಾರೆ, ಸರ್ ಹಿಂಗಾಗಿದೆ ನೋಡ್ಕೊಳ್ಳಿ, ಹೇಳೋ ಟೋನ್ ಇರುತ್ತೆ. ಒಂದು ಸಾಕಿರೋ ನಾಯಿ ಬೆಕ್ಕೆ ನೀವು ಜೋರಾಗಿ ಹೇಳಿದ್ರೆ ಕೇಳಲ್ಲ ಅಲ್ವಾ? ಅಂತಂದ್ರೆ ಹಿಂಗ್ ನೋಡುತ್ತದು. ಇನ್ನು ಮನುಷ್ಯರು ನಾವು ಕಮ್ಯುನಿಕೇಟ್ ಮಾಡ್ತೀವಿ, ಮಾತಾಡ್ತೀವಿ. ನೀವು ನಮ್ ಜೊತೆ ಹೇಗಿರ್ಬೇಕು? ಆ ಸಾಫ್ಟ್ ಕಾರ್ನರ್ ಬೇಕು ಎಲ್ಲ ಕಡೆ ವರ್ಕ್ ಆಗೋದು. ಸೊ ಕೆಲವೊಬ್ರು ಹೇಳೋ ಟೋನು ಅಥವಾ ಹೇಳೋ ರೀತಿ, ಕೆಟ್ಟ ವಾಕ್ಯದಲ್ಲಿ ಬೈಯೋದು ಯಾವ್ದು ವರ್ಕ್ ಆಗಲ್ಲ. ಅವ್ರು ಅನ್ಕೋತಾರೆ ಟ್ರಿಗರ್ ಮಾಡ್ಬೇಕು ಅಂತಾನೆ ಕೆಲವೊಬ್ರು ಮಾಡ್ತಾರೆ. ನಿಮ್ಮ ಪೇಷನ್ಸ್ ಲೆವೆಲ್ ಎಷ್ಟಿದೆ ಅಂತ ಟೆಸ್ಟ್ ಮಾಡಿದಾಗ ಕೆಲವೊಂದ್ಸಲ ಅವ್ರಿಗೆ ಬ್ಯಾಕ್ ಇದಾಗಿದ್ದು ಇದೆ, ಕೆಲವೊಂದು ಆಗಿದೆ. ನನ್ನ ಲೈಫಲ್ಲೂ ಆಗಿದೆ, ಇಲ್ಲ ಅಂತಿಲ್ಲ. ನನ್ನ ಬಗ್ಗೆ ಕೆಟ್ಟದಾಗ ಮಾತಾಡೋದಕ್ಕೆಲ್ಲ ಸ್ಟೇಷನ್ಗೂ ಕರ್ಸಿದ್ದೀನಿ ನಾನು, ಇಲ್ಲ ಅಂತಿಲ್ಲ. ಎಲ್ಲರಿಗೂ ಕರ್ಸಕ್ಕಾಗತ್ತಾ? ಅದೇ ಕೆಲ್ಸನಾ? ಇಲ್ಲ. ಬಟ್ ಕೆಲವೊಂದ್ಸಲ ತುಂಬಾ ಡೀಪ್ ಹೋದಾಗ ಅದನ್ನ ನಾವು ಮಾಡ್ಲೇಬೇಕು. ಅಂದ್ರೆ ನಮ್ಮ ಸೆಲ್ಫ್ ರೆಸ್ಪೆಕ್ಟ್ ನ ಬಿಟ್ಕೊಡೋ ಅವಶ್ಯಕತೆ ಇಲ್ಲ ಯಾರು. ಅಲ್ಲ, ಈ ತರದೊಂದು ಸ್ಟೆಪ್ ಯಾಕಂದ್ರೆ ಯೂಶಲಿ ತಗೊಳಲ್ಲ, ಬಿಕಾಸ್ ಇಗ್ನೋರ್ ಮಾಡೋಂತಹ ಒಂದಿಷ್ಟು ಕ್ಯಾಟಗರಿ ಇದೆ ನಮ್ಮ ಇಂಡಸ್ಟ್ರಿಯಲ್ಲೂ ಕೂಡ. ಯಾಕೆ ಬೇಕು ಕೊಚ್ಚೆ ಕಲ್ಲು ಹಾಕ್ದಂಗೆ ಅಂತ ಹೇಳಿರೋದು ಉಂಟು, ನಾನು ಕೇಳಿದೀನಿ ಅದನ್ನ. ಸೊ ಈ ತರದೊಂದು ಸ್ಟ್ರಾಂಗ್ ಸ್ಟೆಪ್ ನ ತಗೊಳ್ಳೋದು ಆರ್ಟಿಸ್ಟ್ ಗಳಿಗೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ನಾನು ಇದೇ ಹೇಳೋದು, ಯಾವತ್ತು ನೀವು ಗುಡ್ ಕಮೆಂಟ್ ಬಂದಾಗ ಅಥವಾ ಗುಡ್ ಏನಂತಾರೆ ಅಪ್ರಿಷಿಯೇಷನ್ ಬಂದಾಗ ಹೆಂಗ್ ಖುಷಿ ಪಡ್ತೀರೋ, ಬ್ಯಾಡ್ ಕಮೆಂಟ್ ಬಂದಾಗ ಅದೇ ರೀತಿಯ ಸ್ಟೆಪ್ಸ್ ಗಳನ್ನ ನೀವು ತಗೋಬೇಕು. ಹಂಗಾಗಿ ನಾವು ಆರ್ಟಿಸ್ಟ್ ಗಳಾಗಿರೋದು. ಅವಾಗೆಲ್ಲ ಆಕ್ಟ್ ಮಾಡಿ ಅಷ್ಟೇ ಆಕ್ಟ್ ಮಾಡಿ. ನಿಮ್ಗೆ ಬೇಜಾರಾಯ್ತಾ ಅನ್ಕೊಂಡು ಸುಮ್ನೆ ಆಗ್ಬಿಡಿ, ಆಕ್ಟ್ ಮಾಡಿ. ಒಬ್ಬರೇ ಇದ್ದಾಗ ಅದ್ರ ಬಗ್ಗೆ ಏನಿರುತ್ತೋ ಅದನ್ನೆಲ್ಲ ದೇವ್ರ ಹತ್ರನೋ ಯೂನಿವರ್ಸ್ಗೋ ಹಂಚ್ಕೊಳ್ಳಿ. ಅದ್ ಬಿಟ್ಬಿಟ್ಟು ಮೈಕು ಮೀಡಿಯಾ ಮುಂದೆ ಬಂದ್ಬಿಟ್ಟು ಮಾತಾಡಿದ್ರೆ ಇನ್ನೊಂದ್ ಸ್ವಲ್ಪ ಕೋಲ್ ಕೊಟ್ಟು ಹೊಡ್ಸ್ಕೊಂಡಂಗ ಆಗತ್ತೆ ಅಂತ ತುಂಬಾ ಜನ ಅನ್ಕೊಂಡಿರ್ತಾರೆ. ಈ ಕಾರಣನೇ ಒಂದಷ್ಟು ಬೇರೆ ಬೇರೆ ಶೋಗಳಲ್ಲಿ ಬೇರೆ ಬೇರೆ ಕಂಟೆಸ್ಟ್ ಗಳನ್ನ ಕೊಟ್ಟಂತದ್ದು. ಅದರಿಂದ ನೆಗೆಟಿವ್ ಯಾವತ್ತು ನಮಗೂ ಸಿಗುತ್ತೆ ಹೊರತು ಪಾಸಿಟಿವ್ ಆಗಿ ಯಾವತ್ತು ಕನ್ವರ್ಟ್ ಆಗಲ್ಲ. ನೀವೇನು ನನಗ್ ಗೊತ್ತು, ನಾನೇನು ನಿಮಗ್ ಗೊತ್ತಾ, ಸಾಕು. ಊರವರಿಗೆಲ್ಲ ಅದನ್ನ ತೋರ್ಸೋ ಅವಶ್ಯಕತೆ ಬೇಡ. ನಮ್ ಲೈಫ್, ನಮ್ ಪರ್ಸನಲ್ ಲೈಫ್ ಇರುತ್ತೆ. ಕಿಶನ್ ಅಲ್ಲ ನಾನು ರಾಜೇಶ್ ಧ್ರುವ. ನಂದು ಒಂದು ಪರ್ಸನಲ್ ಲೈಫ್ ಇದೆ. ಹೊರಗಡೆ ಪಾನಿಪುರಿ ತಿನ್ಬಾರ್ದು, ಮಸಾಲೆ ದೋಸೆ ತಿನ್ಬಾರ್ದು, ಆ ರಿಸ್ಟ್ರಿಕ್ಷನ್ಸ್ ಎಲ್ಲ ನಾನು ಹಾಕೊಂಡೇ ಇಲ್ಲ. ರೋಡಲ್ಲೇ ಆರಾಮಾಗಿ ಓಡಾಡ್ತಿರ್ತೀನಿ. ನಿಮ್ಗೆ ಎಲ್ಲಿಗಾರು ಸಿಗ್ಬೋದು, ಹೇಳಕ್ಕಾಗಲ್ಲ. ಆರಾಮಾಗಿರ್ತೀನಿ ನಾನು ರಿಸ್ಟ್ರಿಕ್ಷನ್ ಹಾಕೊಳಲ್ಲ. ನನ್ನ ಒಂದು ಸೆಲ್ಫ್ ರೆಸ್ಪೆಕ್ಟ್ ನಾನು ಬಿಟ್ಕೊಡಲ್ಲ. ಹಾಗಿದ್ದಾಗ ನೀವ್ ಯಾಕೆ ಹೆದರ್ಬೇಕು? ಯಾರಿಗೆ ಹೆದರ್ಬೇಕು? ನಾವು ಕರೆಕ್ಟ್ ಆಗಿದ್ದೀವಿ ಅಂದ್ಮೇಲೆ ಯಾರಿಗೂ ಹೆದರೋ ನೆಸೆಸಿಟಿ ಇರೋದಿಲ್ಲ. ನೀವು ಫೇಕ್ ಆಗಿದ್ದಷ್ಟು ಫೇಕ್ನೆಸ್ ನಿಮ್ಗೆ ಈಸಿಯಾಗಿ ಬರುತ್ತೆ ಅಷ್ಟೇ. ಬಟ್ ತುಂಬಾ ಜನ ಹಿಂಗೆ ಇರ್ತಾರೆ. ಈ ತರ ಒಂದು
ಏನಂತಾರೆ ಫೇಕ್ ಅಂತ ನೀವು ಹೇಳಿದ್ರಲ್ಲ, ಅದನ್ನ ಕ್ಯಾರಿ ಮಾಡೋದೇ ಜಾಸ್ತಿ ಜನ ಆಗಿದ್ದಾರೆ. ಸೊ ಅವರಿಗೆ ಆಬ್ವಿಯಸ್ಲಿ ಒಂದಲ್ಲ ಒಂದ್ ಕಡೆ ಹೊಡೆತ ಕೊಡುತ್ತೆ ಅಂತ ನೀವು ಹೇಳ್ತೀರಾ. ಇದಾಗಿತ್ತು ರಾಜೇಶ್ ಅವರ ಮಾತು. ಹೋಪ್ಫುಲಿ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟವಾಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಶೇರ್ ಮಾಡಿ. ಹಾಗೆ ನಮ್ಮ ವಿಶ್ವವಾಣಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.